ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಗಣಪತಿಯೇ ನಮಃ ಅಥವಾ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನಮಸ್ಕಾರ ಮಕರ ರಾಶಿಯ ಸ್ನೇಹಿತರಿಗೆ, ನಮ್ಮ ಹೊಸ ಕಾರ್ಯಕ್ರಮ ವಿಡಿಯೋಗೆ ಸ್ವಾಗತ. ಹೌದು ಸ್ನೇಹಿತರೆ, ನಾನಿಂದು ನಿಮಗೆ ಹೇಳಲಿರುವ ವಿಷಯ ನಿಮಗೆ ಒಂದು ಸಂತೋಷ ಕಾದಿದೆ. ಏಕೆಂದರೆ ಇಂದು ರಾತ್ರಿ ನೀವು ಬಹುಶಃ ಎಂದಿಗೂ ಕೇಳಿರದ ಒಂದು ದೈವಿಕ ಶಕ್ತಿ ನಿಮ್ಮ ಮನೆಯ ಬಾಗಿಲಲ್ಲಿ ನಿಂತಿದೆ. ನಿಮಗೂ ಅದು ತಿಳಿದಿಲ್ಲ ಮತ್ತು ನೀವು ಇಂದು ಈ ವಿಡಿಯೋವನ್ನು ನೋಡದಿದ್ದರೆ ವಿಶ್ವವು ನಿಮಗಾಗಿ ಸೃಷ್ಟಿಸಿರುವ ರಕ್ಷಣಾತ್ಮಕ ಗುರಾಣಿಯ ಬಗ್ಗೆ ನಿಮಗೆ ತಿಳಿದಿರುವುದಿಲ್ಲ. ಮಕರ ರಾಶಿಯವರೇ, ನಿಮಗಾಗಿ ಮಾತ್ರ ಇದೀಗ ಸಕ್ರಿಯಗೊಳಿಸಲಾಗಿದೆ. ಇದೆಲ್ಲದರ ಬಗ್ಗೆ ನೀವು ಆಶ್ಚರ್ಯಪಡುತ್ತಿರಬಹುದು. ಯಾವ ರೀತಿಯ ಮನೆ ರಕ್ಷಣೆ ದೇವರೇ? ಹಾಗಾದರೆ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇದು ಕೇವಲ ಯಾವುದೇ ಸಾಮಾನ್ಯ ಜ್ಯೋತಿಷ್ಯವಲ್ಲ. ಇದು ಆಳವಾದ ಆಕಾಶ ಸತ್ಯದ ಬಗ್ಗೆ ದೇವರುಗಳೇ. ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇದು ಕೇವಲ ಯಾವುದೇ ಸಾಮಾನ್ಯ ಜ್ಯೋತಿಷ್ಯವಲ್ಲ. ಇದು ನಮ್ಮ ಋಷಿಗಳ ಶತಮಾನಗಳಿಂದ ತಿಳಿದಿರುವ ಮತ್ತು ವೇದಗಳಲ್ಲಿ ಅಡಕವಾಗಿರುವ ಆಳವಾದ ಆಕಾಶದ ಸತ್ಯದ ಬಗ್ಗೆ ಇದೀಗ ನಮ್ಮ ಜೀವನದಲ್ಲಿ ಬರುತ್ತಿದೆ. ಆದರೆ ನಾನು ದೊಡ್ಡ ರಹಸ್ಯವನ್ನು ನೀಡುವ ಮೊದಲು ಇನ್ನೊಂದು ವಿಷಯವಿದೆ. ಅಂತಹ ಈ ಇಡೀ ವಿಡಿಯೋನ ಅತ್ಯಂತ ಆಘಾತಕಾರಿ ಭಾಗ, ಮತ್ತು ನಾನು ಈಗ ಅದನ್ನು ವಿವರಿಸುವುದಿಲ್ಲ. ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಈಗ ಮನೆಯಲ್ಲಿ ಏನು ನಡೆಯುತ್ತಿದೆ, ಏನು ಬದಲಾಗುತ್ತಿದೆ, ಯಾವ ಅದೃಶ್ಯ ಶಕ್ತಿಯು ನಿಮ್ಮ ಚಾವಣಿಯನ್ನು ಎತ್ತಿ ಹಿಡಿದಿದೆ. ನನ್ನ ಪ್ರೀತಿ ಮಕರ ರಾಶಿಯವರೇ, ಇಂದು ಸಾಮಾನ್ಯ ದಿನವಲ್ಲ. ಸ್ಥಳೀಯರ ಗ್ರಹಗಳ ಚಲನೆ, ನಕ್ಷತ್ರ ಪುಂಜಗಳ ಸ್ಥಾನ ಮತ್ತು ಬ್ರಹ್ಮಾಂಡದ ಶಕ್ತಿ ಎಲ್ಲವೂ ಒಂದೇ ದಿಕ್ಕಿನಲ್ಲಿದೆ. ಆ ದಿಕ್ಕು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ಪ್ರತಿನಿಧಿಸುತ್ತಿದೆ. ಈಗ ನಿಮ್ಮ ಮನೆಯನ್ನು ರಕ್ಷಿಸುವ ದೇವತೆಯ ಬಗ್ಗೆ ಮಾತನಾಡೋಣ. ನಿಮ್ಮ ಮನೆಗೆ ಯಾವುದೇ ತೊಂದರೆ ಬಂದಾಗಲಿಲ್ಲ, ದುಷ್ಟ ಕಣ್ಣಿನ ನೆರಳು ಬಿದ್ದಾಗಲೆಲ್ಲ, ಯಾವುದೋ ಅದೃಶ್ಯ ಅಡಚಣೆಯು ನಿಮ್ಮ ಕುಟುಂಬವನ್ನು ಸುತ್ತುವರೆದಿರುವಂತೆ ಪ್ರಯತ್ನಿಸಿದಾಗಲೆಲ್ಲ ಒಂದು ಶಕ್ತಿ ಸಕ್ರಿಯಗೊಳ್ಳುತ್ತದೆ. ಆ ಶಕ್ತಿ ವಿಷ್ಣುವಿನದು. ಹೌದು, ವಿಷ್ಣು ಬ್ರಹ್ಮಾಂಡದ ಪೋಷಕ, ಪ್ರತಿಯೊಂದು ಜೀವಿಯನ್ನು ರಕ್ಷಿಸುವ ಮತ್ತು ದುಷ್ಟತನದ ವಿರುದ್ಧ ನಿಲ್ಲುವವನು. ಇಂದು ನಿಮ್ಮ ಮನೆ ಬಾಗಿಲಿನಲ್ಲಿ ಅದೃಶ್ಯವಾಗಿ ನಿಂತಿದ್ದಾನೆ. ಇದು ಹೇಗೆ ಸಾಧ್ಯ ಎಂದು ನೀವು ಕೇಳಬಹುದು. ಹಾಗಾದರೆ ಮಕರ ರಾಶಿಯ ಅಧಿಪತಿ ಶನಿಯು ಒಂದು ನಿರ್ದಿಷ್ಟ ಸ್ಥಾನದಲ್ಲಿದ್ದಾಗ ಮತ್ತು ಗುರುವು ಅದರ ಸ್ಥಾನದಲ್ಲಿದ್ದಾಗ ಅರ್ಥ ಮಾಡಿಕೊಳ್ಳಿ. ನಾವು ಪರಸ್ಪರ ಆಳವಾದ ಸಂಪರ್ಕವನ್ನು ರೂಪಿಸಿಕೊಂಡಾಗ ಒಂದು ದೈವಿಕ ತ್ರಿಕೋನವು ರೂಪುಗೊಳ್ಳುತ್ತದೆ ಸ್ನೇಹಿತರೆ. ಮತ್ತು ಆ ತ್ರಿಕೋನದ ಶಕ್ತಿಯು ವಿಷ್ಣು ಅಂಶವನ್ನು ನೇರವಾಗಿ ಜಾಗೃತಗೊಳಿಸುತ್ತದೆ. ಇದು ಕೇವಲ ಧಾರ್ಮಿಕ ನಂಬಿಕೆಯಲ್ಲ, ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಕಂಡುಹಿಡಿದ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕತೆಯ ಸಮ್ಮಿಲನ. ಮತ್ತು ಇಂದು ಸಂಗಮವು ನಿಮ್ಮ ಮನೆ 4 ಮೂಲೆಗಳ ಸುತ್ತಲೂ ರಕ್ಷಣಾತ್ಮಕ ಗುರಾಣಿಯನ್ನು ಸೃಷ್ಟಿಸುತ್ತಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಈ ರಕ್ಷಾ ಕವಚವು ಸ್ವಯಂಚಾಲಿತವಾಗಿ ಪೂರ್ಣಗೊಳ್ಳುವುದಿಲ್ಲ. ಇದನ್ನು ಪೂರ್ಣಗೊಳಿಸಲು, ಅದನ್ನು ಸಕ್ರಿಯಗೊಳಿಸಲು ಕೆಲವು ಕ್ರಿಯೆಗಳನ್ನು ಅನುಸರಿಸಿ. ನೀವು ಈಗಲೇ ಗಮನ ಹರಿಸದಿದ್ದರೆ ಈ ರಕ್ಷಾ ಕವಚವು ದುರ್ಬಲಗೊಳಿಸಬಹುದಾದ ಕೆಲವು ವಿಷಯಗಳಿವೆ ಮತ್ತು ಅದು ಒಂದು ಸೂಚನೆ. ಈ ದೈವಿಕ ಗುರಾಣಿ ನಿಮ್ಮ ಮನೆಯನ್ನು ರಕ್ಷಿಸಲು ನೀವು ನಿಜವಾಗಿಯೂ ಬಯಸಿದರೆ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಈ ವಿಡಿಯೋವನ್ನು ನೋಡುವುದು, ಲೈಕ್ ಮಾಡಿ ಮತ್ತು ಜೈ ಗಣೇಶ ಅಂತ ಕಮೆಂಟ್ ಮಾಡಿ, ಮತ್ತು ಜೈ ವಿಷ್ಣು ಭಗವಾನ್ ಎಂದು ಕಮೆಂಟ್ ಮಾಡಿ. ಇದು ಕೇವಲ ನಿಶ್ಚಿತಾರ್ಥವಲ್ಲ, ಇದು ಒಂದು ನಿರ್ಣಯ, ಒಳ್ಳೆಯ ನಿರ್ಣಯ. ಈಗ ಮಕರ ರಾಶಿಯವರಿಗೆ ಪ್ರಸ್ತುತ ಅಭಿವೃದ್ಧಿ ಹೊಂದುತ್ತಿರುವ ಗ್ರಹಗಳು ಕಳೆದ 12 ವರ್ಷಗಳಲ್ಲಿ ಕಂಡುಬರುವಂಥವುಗಳಿವೆ. ಹೋಲುವಂತಿಲ್ಲ. ಗುರುಗ್ರಹವು ಪ್ರತಿ 12 ವರ್ಷಗಳಿಗೊಮ್ಮೆ ಒಂದು ರಾಶಿ ಚಕ್ರ ಚಿಹ್ನೆಗೆ ಮರಳುತ್ತದೆ ಎಂದು ಊಹಿಸಿ, ಮತ್ತು ಈ ಬಾರಿ ಅದು ಹಿಂತಿರುಗುತ್ತದೆ. ಅದು ತನ್ನೊಂದಿಗೆ ಒಂದು ಸಂದೇಶವನ್ನು ತರುತ್ತದೆ. ನಿಮ್ಮ ಜೀವನದಲ್ಲಿನ ಕತ್ತಲೆ ದೂರವಾಗಲಿದೆ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಮಯದಿಂದ ಏನೋ ನಡೆಯುತ್ತಿದೆ. ಬಹುಶಃ ನಿಮಗೆ ಅದರ ಅರಿವಿಲ್ಲದಿರಬಹುದು, ಆದರೆ ಒಂದು ವಿಚಿತ್ರ ಆತಂಕವಿತ್ತು. ಕುಟುಂಬದಲ್ಲಿ ಕ್ಷುಲ್ಲಕ ವಿಷಯಗಳಿಗೆ ಜಗಳಗಳಿದ್ದವು. ನನಗೆ ಆರ್ಥಿಕ ತೊಂದರೆ ಇತ್ತು. ಅವು ಎಲ್ಲಿಂದ ಬರುತ್ತಿವೆ ಎಂದು ನನಗೆ ಅರ್ಥವಾಗಲಿಲ್ಲ. ಏನೂ ಕೆಲಸವಾಗುತ್ತಿರಲಿಲ್ಲ. ಪ್ರತಿ ಹಂತದಲ್ಲೂ ವಿಚಿತ್ರ ಅಡೆತಡೆಗಳು ಉದ್ಭವಿಸುತ್ತಿದ್ದವು. ಇದು ಕಾಕತಾಳೀಯವಲ್ಲ, ಅದು ಅದರ ಸಂಕೇತವಾಗಿತ್ತು. ನಿಮ್ಮ ಮನೆಯ ಮೇಲೆ ನಕಾರಾತ್ಮಕ ಶಕ್ತಿಯ ನೆರಳು ನೇತಾಡುತ್ತಿದ್ದು ಕಾಲವಾಗಿತ್ತು. ಆದರೆ ಈಗ ಆ ನೆರಳು ತೆಗೆಯಲ್ಪಡುತ್ತಿದೆ ಮತ್ತು ಅದನ್ನು ತೆಗೆದುಹಾಕುತ್ತಿರುವವರು ಸ್ವತಃ ವಿಷ್ಣುವೇ. ನೀವು ಆಶ್ಚರ್ಯಪಡುತ್ತಿರಬಹುದು, ಆದರೆ ಅದು ನಿಜ ಅಂತ ನನಗೆ ಹೇಗೆ ಗೊತ್ತು? ಹಾಗಾದರೆ ನಾನು ನಿಮಗೆ ಕೆಲವು ಚಿಹ್ನೆಗಳನ್ನು ಹೇಳುತ್ತೇನೆ. ಇವುಗಳಲ್ಲಿ 2 ಅಥವಾ 3 ಚಿಹ್ನೆಗಳು ನಿಮ್ಮ ಜೀವನದಲ್ಲಿ
ಸಂಭವಿಸುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ. ಮೊದಲ ಚಿಹ್ನೆ ನಿಮ್ಮ ಮನೆಯಲ್ಲಿದೆ. ಇದು ನಕಾರಾತ್ಮಕತೆ ಬಿಡುಗಡೆಯಾಗುವುದರ ಸಂಕೇತವಾಗಿದೆ. ಇನ್ನೊಂದು ಚಿಹ್ನೆ ಎಂದರೆ ನೀವು ಇತ್ತೀಚೆಗೆ ನದಿ ಅಥವಾ ದೈವಿಕ ಬೆಳಕನ್ನು ಒಳಗೊಂಡಿರುವ ಕನಸು ಕಂಡಿರುವುದು. ಮೂರನೆಯ ಚಿಹ್ನೆ ಹಳೆಯ ಸ್ನೇಹಿತನ ಹಠಾತ್ ಭೇಟಿ ಅಥವಾ ನೀವು ಸ್ವಲ್ಪ ಸಮಯದಿಂದ ಸಂಪರ್ಕದಲ್ಲಿರುವ ಸಂಬಂಧಿಕರಿಂದ ನಿಮಗೆ ಕರೆ ಬಂದಿದೆ. ಇವುಗಳಲ್ಲಿ ಯಾವುದಾದರೂ ನಿಮಗೆ ಸಂಭವಿಸಿದ್ದರೆ ಅದು ವಿಷ್ಣುವಿನ ಸಂಕೇತವಾಗಿದೆ. ಅವರು ನಿಮಗೆ ಏನೋ ಹೇಳುತ್ತಿದ್ದಾರೆ, ಏಕೆಂದರೆ ಈ ರಕ್ಷಣಾತ್ಮಕ ಗುರಾಣಿ ನಿಮ್ಮ ಮನೆಯ ಗೋಡೆಗಳವರೆಗೆ ಮಾತ್ರ ವಿಸ್ತರಿಸುತ್ತದೆ. ಅದು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಹರಡುತ್ತಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಪ್ರೇಮ ಜೀವನದಲ್ಲಿ, ನಿಮ್ಮ ಹಣಕಾಸಿನಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಮತ್ತು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಏನಾಗಲಿದೆ ಎಂಬುದನ್ನು ನಾನು ಒಂದೊಂದಾಗಿ ವಿವರಿಸುತ್ತೇನೆ. ಆದರೆ ಮೊದಲು ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಮಕರ ರಾಶಿ ಚಕ್ರದ ಸ್ಥಳೀಯರೇ, ನಿಮ್ಮ ಕೆಲಸದ ಪ್ರದೇಶದಲ್ಲಿ ಒಂದು ಪ್ರಮುಖ ಬದಲಾವಣೆ ಸಂಭವಿಸಲಿದೆ. ಈ ಬದಲಾವಣೆಯು ಬೆಳಕಿನಂತೆ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಇದ್ದಕ್ಕಿದ್ದಂತೆ ಬರುತ್ತದೆ. ಈ ಬಾಗಿಲು ಹೊಸ ಉದ್ಯೋಗ, ಹೊಸ ವ್ಯಾಪಾರ ಅವಕಾಶ ಅಥವಾ ಹೊಸ ವೃತ್ತಿ ಜೀವನೋದ್ಧಾರವಾಗಿರಬಹುದು. ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಬಲ್ಲ ವ್ಯಕ್ತಿ. ಆದರೆ ಇಲ್ಲಿ ಒಂದು ವಿಷಯವನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ. ನೀವು ಸಿದ್ಧರಾದಾಗ ಮಾತ್ರ ಈ ಅವಕಾಶ ಬರುತ್ತದೆ. ಮತ್ತು ತಯಾರಿ ಎಂದರೆ ಕೇವಲ ಕಾಗದ ಪತ್ರಗಳ ಕೆಲಸವಲ್ಲ, ಮಾನಸಿಕ ಸಿದ್ಧತೆ, ಆಧ್ಯಾತ್ಮಿಕ ಸಿದ್ಧತೆ. ಏಕೆಂದರೆ ಗುರುವು ಉತ್ಸಾಹದಿಂದ ಸಿದ್ಧರಾಗಿರುವವರಿಗೆ ಅವಕಾಶಗಳನ್ನು ನೀಡುತ್ತದೆ. ನಿಮ್ಮ ಸುತ್ತಲೂ ನಿಮಗೆ ಸಹಾಯ ಮಾಡುವ ಜನರಿದ್ದಾರೆ. ಅವರು ನಿಮ್ಮ ಮುಂದೆ ನಗುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಶನಿದೇವ ಇದನ್ನು ಹೇಗೆ ಹೇಳಿದ್ದಾರೆ, ಕಾಲವು ಆ ಜನರ ಮೇಲೆ ಕಣ್ಣಿಟ್ಟಿದೆ ಮತ್ತು ಅವರ ನಿಜವಾದ ಬಣ್ಣ ಶೀಘ್ರದಲ್ಲೇ ಬಯಲಾಗುತ್ತದೆ. ಸ್ನೇಹಿತರೆ, ಹೌದು, ನಿಮ್ಮ ಸ್ನೇಹಿತ ಯಾರು ಎಂದು ನೀವು ಕಂಡುಕೊಳ್ಳುವಿರಿ. ಆ ಬಹಿರಂಗಪಡಿಸುವಿಕೆಯ ನಂತರ ನಿಮ್ಮ ವೃತ್ತಿ ಜೀವನದ ಹಾದಿ ಸ್ಪಷ್ಟವಾಗುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ನೀವು ಭವಿಷ್ಯದಲ್ಲಿ ಇರುತ್ತೀರಿ. ನೀವು ನಿರ್ಲಕ್ಷಿಸಬಾರದ ಅವಕಾಶ ನಿಮಗೆ ಸಿಗುತ್ತದೆ. ಈ ಅವಕಾಶವು ಒಂದು ದೊಡ್ಡದಾಗಿರಬಹುದು, ಬಡ್ತಿ, ಹೊಸ ಯೋಜನೆ ಅಥವಾ ಹಿರಿಯ ಕಾರ್ಮಿಕ ನಿರ್ವಾಹಕರಿಂದ ಗಮನಕ್ಕೆ ಬರುವುದು, ಅಥವಾ ನೀವು ಸ್ವಯಂ ಉದ್ಯೋಗಿಯಾಗಿದ್ದರೆ ನಿಮ್ಮ ವ್ಯವಹಾರವನ್ನು ದ್ವಿಗುಣಗೊಳಿಸಬಲ್ಲ ಪಾಲುದಾರರನ್ನು ನೀವು ಭೇಟಿಯಾಗಲಿದ್ದೀರಿ. ಆದರೆ ಇದರಲ್ಲಿ ಒಳಗೊಂಡಿರುವ ಅಪಾಯಗಳ ಬಗ್ಗೆ ಜಾಗರೂಕರಾಗಿರುವುದು ತಪ್ಪಲ್ಲ. ಯಾವುದೇ ದುಡುಕಿನ ಚಲನೆಗಳನ್ನು ಮಾಡಬೇಡಿ, ಏಕೆಂದರೆ ಶನಿದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ ಮತ್ತು ಇದು ನಿಮ್ಮ ಸಮಯ. ಈಗ ಮಾತನಾಡೋಣ. ಪ್ರಸ್ತುತ ಸ್ವಲ್ಪ ಕಷ್ಟದಲ್ಲಿರುವ ಮತ್ತು ಈ ಸಂದೇಶದ ಅಗತ್ಯವಿರುವ ವ್ಯಕ್ತಿಯಾಗಿರಬಹುದು, ಏಕೆಂದರೆ ಬಹುಶಃ ಈ ವಿಡಿಯೋವನ್ನು ತಲುಪಿಸುವುದು ದೇವರ ಯೋಜನೆಯೂ ಆಗಿರಬಹುದು. ಜೈ ವಿಷ್ಣು ಭಗವಾನ್ ಎಂದು ಬರೆಯಲು ಮರೆಯಬೇಡಿ, ಅಥವಾ ಜೈ ಶನಿದೇವ ಅಂತ ಬರೀರಿ. ಏಕೆಂದರೆ ನಿಮ್ಮ ಮನೆ ಸುರಕ್ಷಿತವಾಗಿದೆ, ನಿಮ್ಮ ಕುಟುಂಬ ಸುರಕ್ಷಿತವಾಗಿದೆ ಮತ್ತು ನೀವು ಸುರಕ್ಷಿತವಾಗಿದ್ದೀರಿ. ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಮತ್ತು ಈಗ ನಾನು ಈ ಇಡೀ ಪ್ರಯಾಣದ ಅತ್ಯಂತ ಮುಖ್ಯವಾದ ವಿಷಯಗಳನ್ನು ನಿಮಗೆ ಹೇಳಲಿದ್ದೇನೆ ಮತ್ತು ನೀವು ಬಹುಶಃ ಹಿಂದೆಂದೂ ಕೇಳಿರದ ವಿಷಯ ಇಲ್ಲಿದೆ. ಮಕರ ರಾಶಿಯ ಮೇಲೆ ಈಗ ಗ್ರಹಗಳ ಪ್ರಭಾವವು ಒಂದು ವಿಶೇಷ ಯೋಗ ರೂಪುಗೊಳ್ಳುತ್ತಿದೆ. ಇದನ್ನು ಲಕ್ಷ್ಮೀ ಯೋಗ ಎಂದು ಕರೆಯಲಾಗುತ್ತದೆ. ಆದಾಗ್ಯೂ ಮನೆಯಲ್ಲಿನ ವಾತಾವರಣವು ಶುದ್ಧವಾಗಿದ್ದಾಗ ಮಾತ್ರ ಈ ಲಕ್ಷ್ಮೀ ಯೋಗವು ಸಕ್ರಿಯಗೊಳ್ಳುತ್ತದೆ ಮತ್ತು ವಿಷ್ಣು ಅಂಶ ಸಕ್ರಿಯವಾಗಿದ್ದಾಗ ಮನೆಯ ವಾತಾವರಣವು ಶುದ್ಧವಾಗುತ್ತದೆ. ಆದ್ದರಿಂದ ಇಂದು ವಿಷ್ಣು ನಿಮ್ಮ ಮನೆಯನ್ನು ರಕ್ಷಿಸುತ್ತಿರುವುದನ್ನು ಊಹಿಸಿ. ಹಾಗಾದರೆ ಲಕ್ಷ್ಮೀ ದೇವಿ ಎಲ್ಲಿದ್ದಾಳೆ? ವಿಷ್ಣು ಇರುವಲ್ಲಿಯೇ ಲಕ್ಷ್ಮಿಯೂ ಇದ್ದಾಳೆ. ನಿಮ್ಮ ಮನೆ ಮತ್ತು ಜೀವನದಲ್ಲಿ ಸಂಪತ್ತಿನ ಹರಿವು ಹೆಚ್ಚಾಗಲಿದೆ. ಆದರೆ ನೀವು ಕೆಲವು ಕೆಲಸಗಳನ್ನು ಮಾಡಿದರೆ ಮಾತ್ರ ಈ ಹರಿವು ಉಳಿಯುತ್ತದೆ. ಮೊದಲು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ. ನಿಮ್ಮ ಮನೆಯಿಂದ ಯಾವುದೇ ಹಳೆಯ ಮುರಿದ ವಸ್ತುಗಳು ಅಥವಾ ಜಂಕ್ ವಸ್ತುಗಳನ್ನು ತೆಗೆದುಹಾಕಿ. ವಿಷ್ಣು ಅಂಶವು ಸ್ವಚ್ಛತೆಯಲ್ಲಿ ನೆಲೆಸಲಿದೆ. ಎರಡನೆಯದಾಗಿ, ಈಶಾನ್ಯ ದಿಕ್ಕಿನಲ್ಲಿ ಒಂದು ಸಣ್ಣ ದೀಪವನ್ನು ಬೆಳಗಿಸಿ. ಈ ದಿಕ್ಕನ್ನು ಈಶಾನ್ಯ ಮೂಲೆ ಎಂದು ಕರೆಯಲಾಗುತ್ತದೆ. ಇದು ದೇವರುಗಳು ನಿರ್ದೇಶನ ಮತ್ತು ಈ ದಿಕ್ಕನ್ನು ಶಕ್ತಿಯುತವಾಗಿರಿಸುವುದರಿಂದ ಮನೆಯೊಳಗೆ ಧನಾತ್ಮಕ ಶಕ್ತಿಯು ಹರಿಯುತ್ತದೆ. ಮೂರನೆಯದಾಗಿ, ಮತ್ತು ಇದು ಅತ್ಯಂತ ಪ್ರಮುಖವಾದ ಅಂಶವಾಗಿದೆ, ಇದು ಅಗತ್ಯವಿರುವವರಿಗೆ ಯಾರಿಗಾದರೂ ಏನನ್ನಾದರೂ ನೀಡುವುದು ಮುಖ್ಯ. ಒಂದು ತುಂಡು ಬ್ರೆಡ್, ಒಂದು ತುಂಡು ಬಟ್ಟೆ, ಏನಾದರೂ. ಏಕೆಂದರೆ ವಿಷ್ಣು ಸಂತೋಷ ಪಡುವುದು ಯಾವಾಗ ಮಾತ್ರ ಅವರು ಭಕ್ತರು ಇತರರಿಗೆ ಸಹಾಯ ಮಾಡುತ್ತಾರೆ. ಆದರೆ ನಿರೀಕ್ಷಿಸಿ, ನಾನು ಇನ್ನು ದೊಡ್ಡ ವಿಷಯವನ್ನು ನಿಮಗೆ ಹೇಳಿಲ್ಲ. ದೊಡ್ಡ ವಿಷಯವು ಒಂದು ನಿಗೂಢ ಚಿಹ್ನೆ. ಯಾರು ನಿಮ್ಮ ಪ್ರೇಮ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಆ ವ್ಯಕ್ತಿ ನಿಮ್ಮ ಶತ್ರುವಲ್ಲ, ಆದರೆ ನಿಮಗೆ ಹತ್ತಿರವಿರುವ ವ್ಯಕ್ತಿ, ನೀವು ಅನುಮಾನಿಸಿದ ವ್ಯಕ್ತಿ.
ಆದರೆ ಶನಿದೇವನು ಅವರನ್ನು ಸಹ ಗಮನಿಸುತ್ತಿದ್ದಾನೆ. ಶೀಘ್ರದಲ್ಲೇ ಎಲ್ಲವೂ ಸ್ಪಷ್ಟವಾಗುತ್ತದೆ. ಈಗ ಒಂದು ಬಹಳ ಮುಖ್ಯವಾದ ವಿಷಯ, ನೀವು ಪ್ರಸ್ತುತ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಉದ್ವಿಗ್ನತೆ ಇದ್ದರೆ, ಪರಿಹಾರವಾಗದ ಸಮಸ್ಯೆ ಇದ್ದರೆ ಒಂದು ಕೆಲಸ ಮಾಡಿ. ಇಂದು ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಗೆ ಹೋಗಿ ಮುಖ್ಯ ದ್ವಾರದಲ್ಲಿ ದೀಪ ಹಚ್ಚಿ ಮನಸ್ಸಿನಲ್ಲಿ ವಿಷ್ಣುವಿನ ನಾಮ ಜಪಿಸಿ. ನೀವು ಮಾಡಬೇಕಾಗಿರುವುದಿಷ್ಟೇ. ಈ ಸಣ್ಣ ಕ್ರಿಯೆಯ ದೈವಿಕ ಗುರಾಣಿಯಾಗಿದೆ ಬಹುಶಃ, ಮತ್ತು ನೀವು ಇದನ್ನು ಸರಿಪಡಿಸಿದ ನಂತರ ನೀವು ಮನೆಯಲ್ಲಿ ವಿಚಿತ್ರವಾದ ನೆಮ್ಮದಿ ಬರುವುದನ್ನು ನೋಡುತ್ತೀರಿ. ಭಾರವನ್ನು ಇಳಿಸಿದಂತೆ ಹಗುರವಾದ ಭಾವನೆ, ಇದು ವಿಷ್ಣುವಿನ ಸಂಕೇತ. ಆದರೆ ಒಂದು ವಿಷಯ ಉಳಿದಿದೆ. ಈ ಪ್ರಕ್ರಿಯೆಗೆ ನಿರ್ಣಾಯಕವಾದ ಒಂದು ವಿಷಯ ವಿಡಿಯೋದ ಪ್ರಮುಖ ಭಾಗವಾಗಿದೆ. ನಿಮಗೆ ಆಶ್ಚರ್ಯವನ್ನುಂಟು ಮಾಡುವ ಭವಿಷ್ಯವಾಣಿಯಾಗಿದೆ ಮತ್ತು ನಾನು ಈಗ ಅದನ್ನು ಬಹಿರಂಗಪಡಿಸುವುದಿಲ್ಲ. ನೀವು ಮೊದಲು ಬೇರೆ ಏನನ್ನಾದರೂ ತಿಳಿದುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಒಂದು ರಾತ್ರಿ ಬರುತ್ತದೆ ಮತ್ತು ನಾನು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಈಗಲೇ ಹಂಚಿಕೊಳ್ಳಿ, ಏಕೆಂದರೆ ಈ ಮಾಹಿತಿ ನಿಮಗಾಗಿ ಮಾತ್ರವಲ್ಲ. ಮಕರ ರಾಶಿಯವರೇ, ನೀವು ಇಲ್ಲಿಯವರೆಗೂ ನೋಡುತ್ತಿದ್ದರೆ ನನ್ನನ್ನು ನಂಬಿರಿ, ಇದು ಕಾಕತಾಳೀಯವಲ್ಲ. ದೇವರು ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ, ಏಕೆಂದರೆ ಇದು ಕೇವಲ ಆರಂಭ. ನಿಮ್ಮ ಆರೋಗ್ಯದ ಬಗ್ಗೆ ಹೇಳಲು ಬಹಳ ಮುಖ್ಯವಾದ ವಿಷಯವೂ ಇದೆ. ನೀವು ಕಡೆಗಣಿಸುತ್ತಿರಬಹುದು, ಇದು ಚಿಕ್ಕ ಸಮಸ್ಯೆಯಂತೆ ಕಾಣುತ್ತದೆ, ಆದರೆ ಗಮನಹರಿಸಬೇಕಾದದ್ದು ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಮತ್ತು ಈಗ ನಾನು ಇಡೀ ಪ್ರಯಾಣದ ಅತ್ಯಂತ ಮುಖ್ಯವಾದ ವಿಷಯವನ್ನು ನಿಮಗೆ ಹೇಳಲಿದ್ದೇನೆ. ನಿಮ್ಮ ಸಂಪತ್ತು ಮರಳುತ್ತದೆ, ನೀವು ಎಂದಿಗೂ ಊಹಿಸದ ದಾರಿ ತೆರೆದುಕೊಳ್ಳುತ್ತದೆ, ಹಣ ಬರುತ್ತದೆ ಮತ್ತು ಈ ಬಾರಿ ಅದು ಶಾಶ್ವತವಾಗಿರುತ್ತದೆ. ನಿಮ್ಮ ಮನಸ್ಸು ಆ ಚಡಪಡಿಕೆ, ಒಂಟಿತನ, ಬಗೆಹರಿಯದ ನೋವು ನಿಧಾನವಾಗಿ ಕರಗಲು ಪ್ರಾರಂಭಿಸುತ್ತದೆ. ಈ 3 ಬದಲಾವಣೆಗಳು ಏಕಕಾಲದಲ್ಲಿ ಸಂಭವಿಸುತ್ತವೆ. ಆ ದೈವಿಕ ಶಕ್ತಿಯನ್ನು ಪಡೆದುಕೊಂಡಿದ್ದೀರಿ. ವಿಷ್ಣು ನಿಮ್ಮ ಮನೆಯ ಸುತ್ತಲೂ ಹರಡಿರುವ ನಿಮ್ಮನ್ನು ಸಂಪರ್ಕಿಸಿಕೊಳ್ಳಿ. ಇದು ಮೂಢನಂಬಿಕೆಯಲ್ಲ, ಅದು ನಂಬಿಕೆಯೇ ಅತ್ಯಂತ ಬಲಿಷ್ಠವಾದ ರಕ್ಷಾ ಕವಚ. ಈಗ ಕೊನೆಯದಾಗಿ ಒಂದು ವಿಷಯ, ಇಂದು ರಾತ್ರಿ ಮಲಗುವ ಮೊದಲು ನೀವು ಮಲಗುವ ಕೋಣೆಯಲ್ಲಿ ನಿಮ್ಮ ಕೈಗಳನ್ನು 4 ದಿಕ್ಕುಗಳಲ್ಲಿ ಕೈಮಡಚಿ ಮಾನಸಿಕವಾಗಿ ಹೇಳಿ, ವಿಷ್ಣುವೇ, ಈ ಮನೆ, ಈ ಕುಟುಂಬ ಮತ್ತು ನನ್ನನ್ನು ರಕ್ಷಿಸು. ಇಷ್ಟೇ ಹೃದಯದಿಂದ ಬರುವ ಈ ವಾಕ್ಯ ಸಾಕು. ದೇವರು ಕೇಳುತ್ತಾನೆ, ಏಕೆಂದರೆ ಅವನು ಈಗಾಗಲೇ ಕೇಳುತ್ತಿದ್ದಾನೆ. ಅವನ ಕೈ ನಿಮ್ಮ ಮನೆಯ ಮೇಲಿದೆ. ಅವನು ನಿಮ್ಮ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದಾನೆ ಮತ್ತು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾನೆ. ಈ ವಿಡಿಯೋವನ್ನು ಈಗಲೇ ನೀವು ಪ್ರೀತಿಸುವ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಈ ಆಶೀರ್ವಾದವು ಹಂಚಿಕೊಳ್ಳುವುದರಿಂದ ಹೆಚ್ಚಾಗುತ್ತದೆ. ವಿಷ್ಣು, ಇದು ನಿಮ್ಮ ಸಂಕಲ್ಪ, ಇದು ನಿಮ್ಮ ನಂಬಿಕೆ ಮತ್ತು ಇದು ನಿಮ್ಮ ಮನೆಯನ್ನು ರಕ್ಷಿಸುವ ದೈವಿಕ ಶಕ್ತಿಯೊಂದಿಗೆ ನಿಮ್ಮನ್ನು ಸಂಪರ್ಕಿಸುವ ಮಹಾವಿಷ್ಣುವು ಕಾಯುತ್ತಿದ್ದಾನೆ. ಸ್ನೇಹಿತರೆ, ಈ ವಿಡಿಯೋನ ಮಕರ ರಾಶಿಯವರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.